ನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಮನೆ ಸಾರಿಸ್ತಾ ಇದ್ದಳು ಹೆಣ್ಮಗಳು. ಸೊಸಿ ಅತ್ತಿ ಒಳಗೆ ಏನೋ ಕಿರಿಕಿರಿ ಮಾಡ್ಲತ್ತಿಳು, ಈಕಿ ಹಿಂಗಾಗಿವಳು. ಅದ್ರೊಳಗೆ ಮನೆ ಹಿಂಗೆ ಸಾರಣಿ ಹಾಕಿ ಸಾರಿಸ್ತಾನೆ ಇವರು ಪಾಪ ಒಬ್ಬರು ಜಂಗಮರು ಬಂದು ವಿಭೂತಿ ಲಿಂಗ ಧಾರಣೆ ಮಾಡ್ಕೊಂಡು ಜಂಗಮರು ಭವತಿ ಭಿಕ್ಷಾಂದೇಹಿ ಅಂದ್ಬಿಟ್ರು. ಆಕಿಗೆ ಬಂತು ನೋಡ್ರಿ ಸಿಟ್ಟು. ಯಾವಾಗಲೂ ಸಿಟ್ಟು ಕೆಳಗೆ ಹರಿತಿರ್ತದೆ, ತನಕಿನ ಕೆಳಗಿನವ್ರ ಮೇಲೆ ಹೋಗ್ತಾ ಇರ್ತದೆ. ಅದು ಆಕಿ ನೋಡಿದಳು ಇದ್ರಾಗ ಮನೆಗಿನ ಕಿಟ್ಕಿಟ್ ಏನು ಹೆಚ್ಚಾಗ್ಯದ, ಮತ್ತು ಸಾರಿಸೋದು ಬಿಟ್ಟು ಹೋಗಿ ನೀಡ್ಬೇಕಂತ ಸಾರಣಿ ತೊಗೊಂಡು ದಬಕ್ಕಂತ ಹಾಕ್ಬಿಟ್ಟು ಅವ್ರು ಹಿಂಗೆ ಹಿಡಿದು ತೊಗೊಂಡ್ರು. ಜೋಳಿಗೆ ಹಿಡಿದದು ಜೋಳಿಗೆ ಹಿಡಿದು ತೊಗೊಂಡ್ರು. ಬಾವಿ ನದಿಗೆ ಒಯ್ದದು ಚಂದ ತೊಳೆದು ಎಲ್ಲ ಮಾಡಿ ಅದು ಒಣಗಿಸಿ, ಅದು ಸಾರಣಿ ಬಟ್ಟೆ ಅಂದ್ರೆ ಹೆಂಗಿರ್ತದೆ ಕಿತ್ತಿ ಆಗಿರ್ತದೆ. ಅದೆಲ್ಲ ಹೊಸದು ದಿನಾ ಶಿವಯೋಗಕ್ಕೆ ದೀಪ ಹಚ್ಚಿಬಿಟ್ರು. ಅದು ಒಂದು ತಿಂಗಳಗಟ್ಟಲೆ ಆಯಿತು ಒಂದು ಸಾರಣಿ ಅರ್ಬಿ. ದಿನ ಉರ್ದು ಮುಗಿದೋಯ್ತು. ಮುಗಿದೋದ ಕೂಡಲೇ ಅವ್ರಿಗೆ ಏನೂ ಸಿಟ್ಟೆ ಬಂದಿರಲಿಲ್ಲ. ಎಷ್ಟು ಕರುಣಾಳುಗಳಿರ್ತಾರೆ ಶರಣರಂದ್ರೆ. ಮತ್ತು ಅಕ್ಕಿಂದೇ ನೆನಪಾಯ್ತು ಅದು ಮುಗ್ಯಾಣ. ಆಕಿನ ಮನೆಗೆ ಮತ್ತೆ ಹೋದರು. ಯವ್ವ ಅವತ್ತಿನ ಸಾರಣಿ ಅರ್ಬಿ ಮುಗಿದೋಗ್ಯದ, ಲಿಂಗದ ಪೂಜೆಗೆ ಮತ್ತೆ ಬಟ್ಟಿ ಇಲ್ಲ ಬತ್ತಿ ಇಲ್ಲ ಕೊಡು ಅಂತ ಹೇಳಿದ್ರು. ಮತ್ತು ಆಕಿಗೆ ಮೊದಲೇ ಪಶ್ಚಾತ್ತಾಪ ಆಗಿತ್ತು. ಅಂತಹ ಮಹಾಪುರುಷರು ತೇಜಸ್ವಿ ಪುರುಷರು ಮನೆ ಮುಂದೆ ನಿಂತಾಗ ಆಗಲೇಬೇಕು. ಯಾವುದೇ ನಾವು ಕೆಟ್ಟದಾಗೆ ಮಾತಾಡ್ತೀವಿ, ಕೆಟ್ಟದಾಗಿ ವರ್ತಿಸ್ತೀವಿ ಅಂದರೆ ನಮ್ಮೊಳಗೆ ಅದನ್ನಲ್ಲ ದೇವರು ಅವ ಆಗಿಂದಾಗ ಹೊಡಿತಾ ಇರ್ತಾನೆ, ಪಾಠ ಕಲಿಸ್ತಿರ್ತಾನೆ, ಪಶ್ಚಾತ್ತಾಪ ಆಗಲೇಬೇಕಾಗ್ತದೆ. ಅದಕ್ಕಾಗಿ ಪಶ್ಚಾತ್ತಾಪ ಆಗಿತ್ತು. ಬಂದು ಕೂಡಲೇ ಹೋಗಿ ಕಾಲು ಹಿಡ್ಕೊಳ್ಳಪ್ಪ ನನಗೆ ಕ್ಷಮಾ ಮಾಡಿರಿ, ನಿಮ್ಮಂಥವ್ರಿಗೆ ಅಂತ ಅನ್ಯಾಯ ಮಾಡಿಬಿಟ್ಟೆ ನಾನು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ತಪ್ಪಿಲ್ಲವಾ ನೀ ಎಷ್ಟು ಚಲೋ ಕೆಲಸ ಮಾಡಿದಿ. ದೀಪಕ್ಕೆ ಒಯ್ದು ಹಚ್ಚಿದ್ರೆ 1 ತಿಂಗಳು ಶಿವಯೋಗ ನಡೀತು ನಂದು ಅದರೊಳಗೆ. ಅದಕ್ಕೆ ನೀ ಭಾಳ ಪುಣ್ಯವಂತಿದ್ದಿ. ನಾ ಮಾಡಿದಕ್ಕೆ ಶಿವಯೋಗದಲ್ಲಿ ನಿನಗೂ ಅರ್ಧ ಪಾಲು ಅಂದರು. ಆಕೇನು ಕೊಡಬೇಕಂತ ಕೊಟ್ಟಿಲ್ಲ ವಿಚಾರಿ. ಹಾಗೆ ಈ ಸಾರ್ಥಕವಾಗಿ ಬಳಸ್ತಕ್ಕಂಥವ್ರು ಇದ್ರೆ, ಸಾರ್ಥಕವಾಗಿ ಬಳಸುವಿಕೆ ಎಲ್ಲಿರ್ತದೆ ಅಲ್ಲಿ ದಾಸೋಹನೂ ಕೂಡ ಸಾರ್ಥಕ ಆಗ್ತದೆ. ನಾವು ನೋಡ್ತೀವಿ ಹುಬ್ಬಳ್ಳಿಯಲ್ಲಿ ಒಬ್ಬರು ಸ್ವಾಮಿಗಳು ಗುರುಗಳು ದೊಡ್ಡ ಗುರುಗಳಿದ್ದರು. ಚಾಪಿ ಹಿಂಗೆ ಜಾಡಿಸ್ತಿದ್ದಿಲ್ಲ ಅಂತವ್ರು. ಕೋಟ್ಯಾಧೀಶ ಮಠ ಅದು. ಹಿಂಗೆ ಜಾಡಿಸ್ತಿದ್ದಿಲ್ಲ. ಏಟ್ ಜಿಪ್ಪಣಿದ್ರಿಯಪ್ಪ ಯಾಕೆ ಜಾಡಿಸಲ್ರಿ, ಜರ ಜಾಡಿಸ್ರಿ ಅಂದ್ರೆ ಅವ್ರು ಹೇಳ್ತಿದ್ರಂತ, ಜಾಡಿಸ್ರೆ ಕಡ್ಡಿ ಹೋಯ್ತವು. ಹಾಗೆ ಹಿಂಗೆ ಸುತ್ತದು ಮತ್ತು ಬಿಚ್ಚೋದು, ಸುತ್ತದು ಬಿಚ್ಚಾಗಿ ಹಿಂಗೆ ಹಾಕೋದು ಮತ್ತು ಮಡಚಾಗ ಹಂಗೆ ಸುತ್ತದು. ಸಿದ್ಧಾರೂಢರ ಜೀವನದಲ್ಲಿಯೋ ಅಥವಾ ಶಿವಾನಂದರ ಜೀವನದಲ್ಲಿಯೋ ಅದು ಬರ್ತದೆ ಘಟನೆ. ಅವ್ರು ಹೇಳ್ತಿದ್ರು ಇಷ್ಟೆಲ್ಲ ಅದ ನಿಮ್ಗೊಂದು ಚಾಪಿ ಕಡಿಮೆ ಬಿದ್ದದೇನ್ರಿ ಅಂದ್ರೆ ಅವ್ರು ಹೇಳ್ತಿದ್ರು ಭಕ್ತರು ಕೊಟ್ಟದ್ದು ಋಣ ಇರ್ತದೆ. ಸರಿಯಾಗಿ ಬಳಸದೆ ಹೋದರೆ ಜನ್ಮಕ್ಕೆ ನಮಗೂ ಕೂಡ ಅಂಟುಕೊಂಡು ಬರ್ತದೆ ಋಣವಾಗಿ. ಅದು ಮತ್ತೆ ಜನ್ಮಕ್ಕೆ ತರ್ತದೆ ಋಣ, ಸುಮ್ಮನೆ ಅಲ್ಲದು. ಯಾರು ನಾವು ಕೊಡ್ತೀವಂತೀವಿ ಬಳಸೋರಲ್ಲಿನೂ ಅಟ್ಟೆ ತಾಕತ್ಬೇಕು. ಸಮಾಜ ಕೊಟ್ಟಿರ್ತಕ್ಕಂಥದ್ದನ್ನು ಬಳಸುವವರ ಶಕ್ತಿ ಸಾಮರ್ಥ್ಯನೂ ಭಾಳ ಬೇಕು. ಇಲ್ಲದಿದ್ದರೆ ಅದನ್ನು ಋಣದ ಕೂಳಾಗಿ ಬೀಳ್ತದೆ, ಋಣವಾಗಿ ಬೀಳ್ತದೆ, ಜನ್ಮಕ್ಕೆ ತಂದು ಬಿಡ್ತದದು. ಅದಕ್ಕೆ ಹೇಳ್ತಾರೆ ಕತ್ತಿ ಮಲಗಿತ್ತಂತ ಮಠದ ಮುಂದೆ ಹೇಳ್ತೀನಿ ನಾನು. ಮಲಗಿದ ಕೂಡಲೇ 8 ದಿನ ಆಯಿತು ಹಾಗೆ ಬಿದ್ದಿತ್ತು, ಹೇಳತ್ತು ತಯಾರಿಲ್ಲ. ಯಾರೋ ಮಹಾತ್ಮರು ಬಂದರು, ಆಮೇಲೆ ಅದಕ್ಕೆ ಕಿವ್ಯಾಗ ಹೇಳಿದ್ರಂತ, ಹೇಳಲಾಗಿದ್ರಿಯಪ್ಪ 8 ದಿನ ಆಯಿತು ಮಠದ ಮುಂದೆ ಹಿಂಗೆ ಬಿದ್ದದ, ಏನು ಹುಲ್ಲು ತಿಂಬಲ್ಲಿ ನೀರು ಕುಡಿಯಲ್ಲ ಏನಿಲ್ಲ ಅಂತ ಹೇಳಿದ್ರೆ ಅವ್ರು ಹೋಗಿ ಕಿವ್ಯಾಗ ಏನೋ ಮಾಡಿದ್ರಂತ. ಎದ್ದು ಹಿಂಗೆ ಓಡ್ತು ಹಿಂದಕ್ಕೆ ತಿರುಗಲಿಲ್ಲ. ಆವಾಗ ಅವ್ರು ಮಠದವರೆಲ್ಲ ಕೇಳಿದ್ರು, ನಾವು ಏಟು ಹೊಡೆದ್ರು ಹೇಳ್ತಿದ್ದಿಲ್ಲ, ನೀವು ಯಾವ ಮಂತ್ರ ಹೇಳಿದ್ರಿ ಅಂತ ಕೇಳಿದ್ರು. ಏನಿಲ್ಲ ನಾ ಅಂದ, ಮುಂದೆ ನೀ ಅಗಾರ ಹೇಳಲು ಹೋದಿ ಅಂದ್ರೆ ನಾಳೆ ನಿನಗೆ ಮಠದ ಪಟ್ಟಾಧಿಕಾರ ಮಾಡ್ತೀನಿ ಅಂತ ಹೇಳ್ದ ಅಂತ. ಯಾಕೆ ಅದು ಅಂತಂತವ್ರಿಗೆ ಹೋದ ಸಲ ಈ ಮಠದ ಪಟ್ಟಾಧಿಕಾರಿ ಇದ್ದ, ಸಮಾಜ ಕೊಟ್ಟಿದ್ದೆಲ್ಲ ಉಂಡು ಪ್ರತಿ ಸೇವೆ ಮಾಡಿಸ್ಕೊಂಡು ಇಷ್ಟು ಋಣ ಆಯಿತು. ಅದು ತೀರಿಸ್ಬೇಕಾದ್ರೆ ಕತ್ತಿಯಾಗಿ ಕಾಯಬೇಕಾಗ್ಯದ ಮಠ ಇಲ್ಲಿ ಬಂದು. ಅದಕ್ಕೆ ಮತ್ತೆ ಇನ್ನೊಂದಾದ್ರೆ ಇನ್ನೂ ಎಷ್ಟು ಜನ್ಮ ಕತ್ತಿಯಾಗಿ ಕಳೀಲಿ ಬೇಡೋ ಮಾರಾಯ ಅಂತ ಹೇಳ್ತಾರೆ. ಅದು ತಗೊಳ್ಳೋರ ಸಾಮರ್ಥ್ಯನು ಸಮಾಜದ ಅದಕ್ಕೆ ಹೇಳ್ಯಾರ ಹಾಡ್ಯಾರಿಲ್ಲ, ಮಠದ ರೊಕ್ಕ ಅದು
ಬೆಂಕಿ ತಿಂದು ಅರಗಿಸ್ಕೊಳ್ಳುವ ಸಾಮರ್ಥ್ಯ ಅದು ನೀರಾಗುವಂಗೆ ದುಡಿಯುವವರೇ ಮಠದಾಗಿರಬೇಕು, ದುಡಿಯುವವರೇ ಸಾರ್ವಜನಿಕ ಜೀವನದಲ್ಲಿರಬೇಕು. ಐಷಾರಾಮಿ ಬದುಕು ಏನಾರ ಅದ ಅಂತ ಕೇಳಿದ್ರೆ ಮತ್ತೆ ಭವಬಂಧನದ ರಾಟಾಳ ಸುತ್ತೋದು ಗ್ಯಾರಂಟಿ ಅದ. ಇದು ಸೃಷ್ಟಿಯ ನಿಯಮ ಅದ. ನಿಯಮಗಳು, ಕೋರ್ಟಿನ ಕಾನೂನು ಎಲ್ಲರಿಗೂ ಒಂದೇ ಇರ್ತದೆ. ದೇವರ ದೃಷ್ಟಿಯಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಅದ. ಪಡೆದಷ್ಟು ದುಡಿಲಿಲ್ಲ, ಉಂಡಷ್ಟು ಅರಗಿಸ್ಕೊಳ್ಳಿಲ್ಲ. ಇವತ್ತು ಪತ್ರಿಕೆಯಲ್ಲಿ ಬಂದು ನೋಡ್ರಿ, ಶ್ರಮಜೀವಿಗಳಿಗೆ ಶುಗರ್ ಇಲ್ಲ, ಶ್ರಮಜೀವಿಗಳಿಗೆ ಶುಗರ್ ಇಲ್ಲ ಅಂತ. ಅರ್ಥಾತ್ ನಾವು ಯಾರು ದುಡಿತೀವಿ ಅವರಿಗೆ ಅದು ಬರಲಿಕ್ಕೆ ರೋಗಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಉಂಡದ್ದು ಜೀರ್ಣ ಆಗದಿದ್ದರೆ ರೋಗಗಳು ಹೆಂಗೆ ಬರ್ತಾವೋ, ಕೊಂಡದ್ದು ಋಣ ತೀರಿಸುವಷ್ಟು ದುಡಿಯದೇ ಇದ್ರೆ ಅದು ಕೂಡ ಋಣವಾಗ್ತದೆ. ಅದನ್ನು ಜನ್ಮಗಳ ರೋಗವಾಗಿ ಅಂಟು ಬಿಡ್ತದೆ. ಅದಕ್ಕಾಗಿ ದುಡಿಮೆ ಭಾಳ ಮುಖ್ಯ. ಇವ್ರಿಗಿಂತಲೂ ಗೃಹಸ್ಥರಿಗಿಂತಲೂ ಸನ್ಯಾಸಿಗಳ ದುಡಿಮೆ ಭಾಳ ದೊಡ್ಡದದ. ದುಡಿಲೇಬೇಕಾಗ್ತದೆ. ಉಂಡ ಅನ್ನ ಯಾರಾದರೂ ಒಂದು ತುತ್ತು ನೀಡಿದ್ರಂದ್ರೆ ಅದು ನೀರಾಗುವವರಿಗೆ ದೊಡ್ಡದಾಗ ಮಾತ್ರ ಅವರು ಋಣನೂ ತೀರ್ತದೆ, ಇಲ್ಲದಿದ್ದರೆ ತೀರೋದಿಲ್ಲ. ಅದಕ್ಕಾಗಿ ಮಾತಿನ ಲಪ್ಪುದೇ ಭಕ್ತಿ ಅಂತಾರೆ ಶರಣರು. ನೀಡಬೇಕು, ಸಮಾಜಕ್ಕಾಗಿ ನೀಡಬೇಕು, ಸಮಾಜ ಅದನ್ನು ಯುಕ್ತ ರೀತಿಯಲ್ಲಿ ಬಳಸಬೇಕು. ಇಲ್ಲದಿದ್ದರೆ ನಾವು ಭಾಳ ಸಲ ಅಂತಿರ್ತೀವಿ, ನಮ್ಮ ಸಮಾಜ ಹಿಂಗಾಗಬೇಕ್ರಿ, ಹಂಗಾಗಬೇಕ್ರಿ, ಅವ್ರದ್ದು ನೋಡ್ರಿ, ಇವ್ರದ್ದು ನೋಡ್ರಿ ಮಾತಾಡ್ತಿರ್ತೀವಿ. ಗುರು ಬಸವಣ್ಣನವ್ರು ಆ ಕಾಲದಾಗೂ ಇದ್ರು ಕಾಣಿಸ್ತದೆ ಇಂಥವ್ರು ಮಾತಾಡೋರು. ಅದಕ್ಕೆ ಕೇಳ್ತಾರವ್ರು, ಮಾತಿನಲ್ಲಪ್ಪುದೇ ಭಕ್ತಿ, ಮಾಡಿತನು ನೀಡಿದನ ನೆನೆದು ಮನ ಸವೆಯದನ್ನಕ್ಕ. ಅಪ್ಪುದೇ ಭಕ್ತಿ, ನೀಡುವಿಕೆಯಿಂದ ಧರ್ಮ ಬುದ್ಧಿ ಉತ್ಪನ್ನ, ಧನ ಬುದ್ಧಿ ನಿರ್ನಾಮ ಅಂತ ಹೇಳ್ತಾರೆ. ಧನದ ಬುದ್ಧಿ ಏನದಲ್ಲ, ಬೇಕು ಅಂತಕ್ಕಂಥದ್ದು ಕೊಡುವಿಕೆಯಿಂದ, ಕೈ ಸಡಿಲಾಗುವಿಕೆಯಿಂದ ಸ್ವಲ್ಪ ಆ ಧನದ ಬುದ್ಧಿ ಗಟ್ಟಿಗೊಂಡಿದ್ದು ನಮ್ಮ ಕೈ ಬಿಟ್ಟು ಹೋಗುವಾಗ ಅದು ಶಾಂತವಾಗ್ತದೆ ಮನಸ್ಸು. ಧನ ಬುದ್ಧಿ ನಿರ್ಮೂಲನವಾಗಿ ಧರ್ಮ ಬುದ್ಧಿ ಹುಟ್ಕೊಳ್ತದೆ. ಅದಕ್ಕಾಗಿ ಇಡೀ ಜೀವನ ಪರ್ಯಂತ ಕುಟುಂಬಕ್ಕಾಗಿ ಹೆಂಗೆ ದುಡಿತೀವೋ, ಕುಟುಂಬಕ್ಕಾಗಿ ಎಷ್ಟು ದಿನ ದುಡಿತೀವ್ರಿ? ನೋ ಲಿಮಿಟ್ ಅದಾನ, ಲಿಮಿಟ್ ಇಲ್ಲ ಅದಕ್ಕೆ. ಇಡೀ ಜೀವನ ಕೊನೆ ಉಸಿರಿನ ತನಕನೂ ಕೂಡ ಕುಟುಂಬಕ್ಕಾಗಿ ದುಡಿತಾ ಇದ್ದೀವಿ. ಅದೇ ರೀತಿಯಾಗಿ ಸ್ವಲ್ಪ ಭಾಗವಾದರೂ ಕೂಡ ಸಮಾಜಕ್ಕಾಗಿ ದುಡಿಬೇಕು. ಜಂಗಮಕ್ಕಾಗಿ ಸವಿತಕ್ಕಂತಹ ಅಗತ್ಯ ಅದ. ಅದು ಆ ಸಮಾಜ ಇಲ್ಲದಿದ್ದರೆ ಬಡವಾಗ್ತದೆ. ಸಮಾಜ ಬಡವಾಯಿತು ಅಂತ ಕೇಳಿದ್ರೆ ವ್ಯಕ್ತಿ ಎಷ್ಟೇ ಶ್ರೀಮಂತನಾದರೂ ಕೂಡ ಬೆಲೆ ಇಲ್ಲ ಅದಕ್ಕೆ. ರವೀಂದ್ರನಾಥ್ ಟ್ಯಾಗೋರ್ ಜಪಾನ್ಗೆ ಹೋಗಿರ್ತಾರೆ. ಅಲ್ಲೆಲ್ಲ ಹೀಗೆ ಪ್ರವಚನ ನಡೆಯುವಾಗ ಅಲ್ಲಿ ಒಂದು ಕಾಲೇಜಲ್ಲಿ ಅವರ ಉಪನ್ಯಾಸ ಏರ್ಪಡಿಸಿರ್ತಾರೆ. ಕಾಲೇಜಲ್ಲಿ ಉಪನ್ಯಾಸ 1947ಕ್ಕಿಂತಲೂ ಪೂರ್ವದಲ್ಲಿ ಕಾಲೇಜಿನ ಉಪನ್ಯಾಸ ಇನ್ನೇನು ರವೀಂದ್ರನಾಥ್ ಟ್ಯಾಗೋರ್ ಬರ್ತಾರೆ, ವಿಶೇಷ ಉಪನ್ಯಾಸ ಕೊಡ್ತಾರೆ ಅಂದರೆ ಆ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ದಡ ಹೊರಗೆ ಹೋಗ್ಬಿಟ್ರಂತೆ. ಅವರಿಗೆ ಪ್ರಿನ್ಸಿಪಾಲ್ ಹಿಡಿದು ಕೇಳ್ತಾರೆ, ಒಬ್ಬ ದೊಡ್ಡ ಭಾರತ ದೇಶದಿಂದ ಒಬ್ಬ ದೊಡ್ಡ ವ್ಯಕ್ತಿ ಬಂದಿದ್ದಾರೆ, ಅನುಭವಿ ಅದಾರ, ಅಂಥವ್ರು ನೊಬೆಲ್ ಪಾರಿತೋಷಿಕ ಪಡೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಂದಾಗ ಅವ್ರ ಉಪನ್ಯಾಸ ಕೇಳಾರ್ದ ಯಾಕೆ ಎದ್ದು ಹೋಗ್ತಾ ಇದ್ದೀರಿ ಅಂತ ಕೇಳಿದ್ರೆ, ಅವ್ರ ಉಪನ್ಯಾಸ ಎಷ್ಟೇ ದೊಡ್ಡದಿರ್ಬೋದು, ಅವರ ಗ್ರಂಥಕ್ಕೆ ನೊಬೆಲ್ ಪಾರಿತೋಷಿಕ ಸಿಗಬಹುದು, ಆದರೆ ಒಬ್ಬ ಗುಲಾಮಿ ದೇಶದ ಪ್ರಜೆ, ಅವರು ತನ್ನ ದೇಶವನ್ನು ಸ್ವತಂತ್ರಗೊಳಿಸಿಕೊಳ್ಳದೇ ಇರತಕ್ಕಂಥ ದೇಶದ ವ್ಯಕ್ತಿಯಿಂದ ನಾವು ಮಾತುಗಳನ್ನು ಕೇಳೋದಿಲ್ಲ ಅಂತ ಹೇಳಿದ್ರಂತ. ಗುಲಾಮಿ ದೇಶದಿಂದ ಬಂದಿರತಕ್ಕಂಥ ವ್ಯಕ್ತಿಯ ಮಾತುಗಳಿಗೆ ಬೆಲೆ ಇಲ್ಲ. ಹಾಗೆ ಯಾವ ವ್ಯಕ್ತಿ ಬದುಕಿರುವ ಸಮಾಜ ಬಹಳ ಅಶಕ್ತವಾಗಿರ್ತದೋ, ಅಸಮರ್ಥವಾಗಿರ್ತದೋ ಅಂಥ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡವನಾಗಲಿ, ಎಷ್ಟೇ ಶ್ರೀಮಂತನಾಗಲಿ, ಎಷ್ಟೇ ಬುದ್ಧಿವಂತನಾಗಲಿ, ಆದರೆ ಅವನಿಗೂ ಕೂಡ ಸಮಾಜ ಗೌರವ ಕೊಡೋದಿಲ್ಲ. ಇತರೆ ಜನ ಗೌರವ ಕೊಡಬೇಕಾದ್ರೆ ಅಂಥ ಒಂದು ಸಮಾಜದಿಂದ ನಾವು ಬಂದಿರಬೇಕಾದ್ರೆ ನಮ್ಮ ಸುತ್ತಮುತ್ತಲೆಲ್ಲವೂ ಕೂಡ ಆ ಒಂದು ನಾವು ಪಡೆದ ಬೆಳಕು ಹರಡುವಂತೆ ಮಾಡ್ತಕ್ಕಂಥ ಅಗತ್ಯದ. ನಾವೊಬ್ಬರೇ ಶ್ರೀಮಂತರಾಗಿವಿ, ನಾವೊಬ್ಬರೇ ಶಾಣ್ಯರಾಗಿವಿ, ಸುತ್ತಮುತ್ತೆಲ್ಲ ದಡ್ರೇ ತುಂಬ್ಯಾರ, ಸುತ್ತಮುತ್ತೆಲ್ಲ ಬಡವರು, ಅನಾಥರು, ದಿಗ್ಗೇಡಿಗಳು, ರೋಗಿಷ್ಠರು ಇವರನ್ನೆಲ್ಲ ಕಟ್ಕೊಂಡು ಅವ್ರ ದುಃಖ ಕೇಳ್ತಾ ನಾವು ಎಷ್ಟು ದಿವಸ ಸುಖಿಯಾಗಿರ್ಲಿಕ್ಕೆ ಸಾಧ್ಯ ಅದು? ಸುತ್ತಮುತ್ತಲಿನವರೆಲ್ಲರೂ ನೀವು ನೋಡ್ರಿ, ಸುಮ್ಮನೆ ಸಾಮಾನ್ಯ ಎಷ್ಟೋ ಜನ ನೋಡ್ತಿರ್ತೀನಿ, ಗಂಡನ ಮನೆ ಭಾಳ ಚಂದ ಸಿಕ್ಕಿರ್ತದೆ ಹೆಣ್ಮಗಳಿಗೆ, ಆದರೆ ತವ್ರ ಮನೆ ನೋಡಿದ್ರು ಒಬ್ಬ ಅಣ್ಣ ಕುಡುಕಿರ್ತಾನ, ಒಬ್ಬ ತಿಡುಕಿರ್ತಾನ, ಒಬ್ಬ ಸಿಡುಕಿರ್ತಾನ, ಒಬ್ಬ ಹಿಂಗಿರ್ತಾನ, ದಿನನಿತ್ಯ ದಟ್ಟ ದರಿದ್ರತನ ತವ್ರ ಮನೆ ತುಂಬಿರ್ತದೆ. ಈಕಿನ ಗಂಡನ ಮನೆಯಾಗ ಏನು ಸುಖವನ್ನೇ ಹಾಸಿ ಒದ್ಕೊಳ್ಳೋದಿರ್ತದೆ. ಸುಖಿಯಾಗಿರ್ತಾಳೆ ಹೆಣ್ಮಗಳು. ಯಾರಿಗೆ ಎಷ್ಟಂತ ಕೊಟ್ಟು ನೋಡ್ತಾಳೆ, ಅದಕ್ಕಿಂತಲೂ ಆಕಿನ ಮನಸ್ಸು ಹರಿಸ್ತದೆ, ನನಗೆ ಬೇಡಲಾರ್ದೇ ಇರ್ತಕ್ಕಂಥ ಸ್ಥಿತಿ ನನ್ನ ತವ್ರ ಮನೆಗೆ ಕೊಡು ದೇವರೇ ಅಂತ ಹೇಳ್ತಾಳೆ. ಕೊಟ್ಟು ನಡ್ಸೋಕ್ಕಾಗೋದಿಲ್ಲ. ಅದಕ್ಕಾಗಿ ಒಬ್ಬರೇ ಬೆಳೆಯೋದಕ್ಕಿಂತಲೂ ತನ್ನ ಸುತ್ತಮುತ್ತಲಿನ ಸಮಾಜನೂ ಕೂಡ ಬೆಳೆಯುವಂಗೆ ನಾವು ಮಾಡಬೇಕಾದ ಅಗತ್ಯದ. ಅದಕ್ಕಾಗಿ ನಾವು ನೋಡ್ತೀವಿ, ಇಂಥ ಒಂದು ಸಮಾಜ ನಾವು ನೋಡಬೇಕಾದ್ರೆ ಒಬ್ಬ ಈಶ್ವರ್ ಸಣಕಲ್ ಅದರ
ಉಪಯೋಗ ಭಾಳ ಚಂದ ಹೇಳ್ತಾರೆ, ಅದರ ಮಹತ್ವ. ಎಲ್ಲರೂ ಸುಖಿ ಆಗೋದ್ರ ಮಹತ್ವ ಎಷ್ಟು ಚಂದ ಹೇಳ್ತಾರೆ. ಜಗವೆಲ್ಲ ನಗುತ್ತಿರಲಿ, ಜಗದಳುವು ನನಗಿರಲಿ. ಹಿಂಗೆ ಕೇಳಿವ ಎಂದರ ನಾವು. ಹೇ ಭಗವಾನ್ ದುನಿಯಾ ಕೋ ಅಚ್ಚಾ ಕರೋ, ಮುझसे ಶುರು ಕರೋ ಅಂತೀವಿ ನಾವು. ತಡ ಆಯ್ತಲ್ಲ ತಿಳಿಲಕ್ಕೆ. ದೇವರೇ ನಾ ಏನು ಕೆಟ್ಟದ್ದು ಹೇಳಲ್ಲ, ದುನಿಯಾಕ್ಕೆಲ್ಲ ಚಲೋ ಮಾಡು, ಖರೆ ನನ್ನಿಂದ ಶುರು ಮಾಡು ಚಲೋ ಮಾಡೋ ಕೆಲಸ. ಆದ್ರೆ ಇಲ್ಲಿ ಈಶ್ವರ್ ಸಣಕಲ್ ಎಷ್ಟು ಚೆಂದಾಗಿ ಹೇಳ್ತಾರೆ, ಜಗವೆಲ್ಲ ನಗುತ್ತಿರಲಿ, ಜಗದಳುವು ನನಗಿರಲಿ. ಯಾಕ ಅಂತ ಕೇಳಿದ್ರೆ, ನಾನತ್ತು ಜಗ ನಗಲು ಜಗವೆನ್ನ ಎತ್ತಿಕೊಳ್ಳದೆ ನಾನು ಒಬ್ಬ ಅಳುತ್ತಿದ್ದ ಅಂದ್ರೆ ಎಲ್ಲ ಜಗತ್ತು ನಗುತ್ತೈತಂದ್ರೆ ಹಿಂಗೆ ಎತ್ಕೊಂಡು ಬಿಡ್ತಾರೆ ನನಗವರು. ನಾನೊಬ್ಬ ನಕ್ಕು ಜಗವಳುತ್ತಿರಲು ಎತ್ತುವ ಭಾರ ನನಗಾಗೋದೆ. ಎತ್ತಲಿಕ್ಕೆ ನನ್ನಿಂದ ಸಾಧ್ಯ ಆಗ್ತದೆ. ಎಲ್ಲರೂ ಅಳುವಾಗ ಎಷ್ಟು ಮಂದಿ ಕಣ್ಣೀರು ನಾವು ಒರೆಸ್ಬೇಕು. ಅದಕ್ಕಾಗಿ ಎಲ್ಲಕ್ಕಿಂತ ಭಾಳ ಚಲೋ ಯಾವುದು, ನಾವು ಒಬ್ಬವನಿಗೆ ಅಳೋದಿಟ್ರಿಡು, ಎಲ್ಲರೂ ನನ್ನ ಸುತ್ತಮುತ್ತ ನಗುತ್ತಾ ಇರಲಿ. ಶ್ರೇಷ್ಠವಾದ ಪ್ರಾರ್ಥನೆ ಇದು. ಎಲ್ಲರೂ ನಗುತ್ತಾ ಇರಲಿ, ನಾನು ಒಬ್ಬ ಹತ್ರೂ ಕೂಡ ಚಿಂತೆ ಇಲ್ಲ. ಅದಕ್ಕಾಗಿ ನನಗೆ ಸ್ವಲ್ಪ ಕೊರತೆ ಆದರೂ ಚಿಂತೆ ಇಲ್ಲ, ನನ್ನ ಸಮಾಜಕ್ಕೆ ಕೊರತೆ ಆಗಬಾರ್ದು ಅಂತಕ್ಕಂಥ ವ್ಯಕ್ತಿಗಳು ಯಾವ ಸಮಾಜದಲ್ಲಿರ್ತಾರೋ ಆ ಸಮಾಜ ಭಾಳ ಸಿರಿವಂತ ಸಮಾಜ ಆಗ್ತದೆ, ಸಶಕ್ತ ಸಮಾಜ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಕಾರ್ಯ ನಾವು ನೋಡ್ತೀವಿ. ಸಮಾಜ ಬಲಿಷ್ಠಗೊಳಿಸೋದು ಎಲ್ಲರ ಇದ್ರೆ ನಾವು ಇಡೀ ಭಾರತದಲ್ಲೇ ನೋಡ್ತೀವಿ. ಜೈನ ಸಮಾಜ ನೋಡ್ತೀವಿ. ಜೈನರು ಭಾಳ ಅಲ್ಪಸಂಖ್ಯಾತರು, ಆದರೆ ಅವ್ರ ಸಮಾಜ ಭಾಳ ಬಲಿಷ್ಠ. ಪ್ರತಿಯೊಬ್ಬರೂ ಕೂಡ ಒಂದಿಲ್ಲ ಒಂದು ಇದರಲ್ಲಿ ಹುದ್ದೆ ಇಲ್ಲದಾರೆ. ಯಾರಾದರೂ ಒಬ್ಬ ಬಡವಿದ್ದ ಅಂದ್ರೆ ಅವನಿಗೂ ಏನಾದರೂ ಸಹಾಯ ಮಾಡಿ 10 ಜನ ಕೂಡಿ ಸಹಾಯ ಮಾಡಿ ಅವನಿಗೆ ಮೇಲೆ ತೊಗೊಂಡು ತಮ್ಮ ಜೊತೆಗೆ ಮಾಡ್ಕೋತಾರೆ. ಭಾಳ ಬಲಿಷ್ಠವಾದ ಸುಸಂಘಟಿತವಾಗಿರ್ತಕ್ಕಂಥ ಸಮಾಜ ಮತ್ತು ಅತಿ ಚಿಕ್ಕ ಸಮಾಜ. ನೀವು ಮೊನ್ನೆನೇ ನೋಡಿರಿ, ಇಡೀ ಒಂದು 15-20 ದಿವಸ ಪತ್ರಿಕೆ, ನ್ಯೂಸ್, ಮೀಡಿಯಾಗಳು ಎಲ್ಲ ಹರಿದಾಡಿದ್ರು ಅವರು. ಕಾರಣ ಏನು? ಸಲ್ಲೇಖನ ವ್ರತ. ಅವರ ಧರ್ಮದ ಆಚರಣೆ ಆಗಿರ್ತಕ್ಕಂತಹ ಸಲ್ಲೇಖನ ವ್ರತ ಅಂದರೆ ಅದು ನಿಧಾನ ಅನ್ನ ನೀರು ಬಿಡ್ತಾ ಸಾವನ್ನು ಬರಮಾಡಿಕೊಳ್ಳೋದು. 3 ತಿಂಗಳು 6 ತಿಂಗಳು ಅನ್ನ ಬಿಟ್ಟು ಹೋಗ್ತಾರೆ. ಅದಕ್ಕೆ ಹೈಕೋರ್ಟ್, ಕರ್ನಾಟಕದ ಹೈಕೋರ್ಟ್ ಡಿಸಿಷನ್ ಕೊಟ್ಟಿತ್ತು ಏನಂತ, ಇಲ್ಲ ಇದು ಕೂಡ ಒಂದು ಆತ್ಮಹತ್ಯೆಗೆ ಸಮಾನವಾಗಿರ್ತಕ್ಕಂಥದ್ದು, ಅದು ಅಪರಾಧ ಅಂತ ಕೊಟ್ಟಾಗ ಅವರೆಲ್ಲರೂ ಹಿಂಗೆ ಒಗ್ಗೂಡಿದ್ರು ಅಂದ್ರೆ ಜೇನು ನೊಣಗಳು ಸೇರಿದಂಗೆ. ಎಂದೂ ಹೊರಗೆ ಬರದೇ ಇರ್ತಕ್ಕಂಥ ಅವ್ರ ಹೆಣ್ಣು ಮಕ್ಕಳೆಲ್ಲ ದೆಹಲಿ ತನಕ ಕೂಗು ಹಾಕಿದ್ರು. ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿದ್ರು. ಕೋರ್ಟ್ ಇವ್ರ ಧ್ವನಿ ಕೇಳುವಷ್ಟು ಕೂಗಿದ್ರು. ಸ್ವಲ್ಪೇ ಜನ ಇರಲಿ, ಧ್ವನಿಯದೊಳಗೆ ಒಗ್ಗಟ್ಟಿತ್ತಲ್ಲ, ಏಕವಾಗಿ ಕೂಗಿದ್ರು. ಸುಪ್ರೀಂ ಕೋರ್ಟ್ ಕೂಡ ಅನಿವಾರ್ಯವಾಗಿ ನಿರ್ಣಯ ಕೊಡ್ತು. ಏನಂತ ಕೇಳಿದ್ರೆ, ಅದು ಅವರವರ ಧರ್ಮದ ಆಚರಣೆ, ಭಾವನೆಗೆ ಧಕ್ಕೆ ತರಬಾರ್ದು, ಸಲ್ಲೇಖನ ವ್ರತ ಮಾಡಬಹುದು ಅಂತ ಕೊಟ್ಬಿಟ್ರು. ಅಂತಹ ಸಮಾಜ ಎಲ್ಲಿರ್ತದೋ, ಜಾಗೃತ ವ್ಯಕ್ತಿಗಳು ಎಲ್ಲಿರ್ತಾರೋ ಸಮಾಜಕ್ಕಾಗಿ, ಅದು ಎಲ್ಲ ಕೆಲಸಗಳನ್ನು ಕೂಡ ಪೂರೈಸ್ಕೊಳ್ತದೆ. ಸಂಘಟನೆ ಇಲ್ಲದೆ ಇರತಕ್ಕಂತಹ, ಸಶಕ್ತವಾಗಿರದೇ ಇರತಕ್ಕಂತಹ ಸಮಾಜ ಯಾವುದಿದ್ರೂ ಕೂಡ ವ್ಯರ್ಥವಾಗಿರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಶರಣರು, ಈ ಒಂದು ಶರಣರ ಜೀವನದಲ್ಲಿ ನಾವು ನೋಡಬೇಕಾದ್ರೆ ಕೊಟ್ಟು ಪಡಿತಕ್ಕಂಥ, ಕೊಟ್ಟು ಸಶಕ್ತ ಮಾಡಬೇಕು. ನಾವು ತಗೊಂಡು ಸಶಕ್ತ ಮಾಡ್ಕೊಳ್ಳೋದು ಆಗೋದಲ್ಲ, ಕೊಟ್ಟು ಸಶಕ್ತ ಮಾಡಬೇಕು. ನಾವು ಸ್ವಲ್ಪ ಕೊಟ್ಟು ಕೂಡಲೇ ಭಾಳ ಚೆನ್ನಾಗಿ ಹೇಳ್ತಿರ್ತೀವಿ. ತನುವ ಹಿಂದಿಕ್ಕಿಕೊಂಡು ಬಸವಣ್ಣನವ್ರು 100 ವಚನಗಳು ಸಾಲಾಗಿ ಸಮಾಜದ ಬಗ್ಗೆ ಮಾತನಾಡ್ತಾರವ್ರು. ತನುವ ಹಿಂದಿಕ್ಕಿಕೊಂಡು, ಮನವ ಹಿಂದಿಕ್ಕಿಕೊಂಡು, ಧನವ ಹಿಂದಿಕ್ಕಿಕೊಂಡು ಒಳಲೊಟ್ಟೆ ನುಡಿಬವರು ನೀವೆಲ್ಲ ಕೇಳಿರೋ. ತಲಹಿಲ್ಲದ ಕೋಲು ಹೊಳ್ಳ ಹಾರುವುದಲ್ಲದೆ ಗುರಿಯ ತಾಗಬಲ್ಲುದೇ ಕೂಡಲ ಸಂಗಮ ದೇವ. ಮಾಯಾಪಾಶ ಬಿಟ್ಟು ಹಿಂಗಿ ಮನದ ಗಂಟು ಬಿಡದನ್ನಕ್ಕರ. ಗಂಟು ಹಾಕ್ಕೊಂಡು ಕುಂತೀವಿ. ತನುವಿನೊಂದು ಗಂಟದ, ಮನದೊಂದು ಗಂಟದ, ಧನದೊಂದು ಗಂಟದ. ಈ ಗಂಟು ಬಿಚ್ಚಿ ಎಲ್ಲಿವರೆಗೆ ಸಮರ್ಪಿತ ಆಗೋದಿಲ್ಲ ಅಲ್ಲಿವರೆಗೆ ನಮ್ಮದು ಕೋಲು. 2 ಕಡೆ ಹೊಳ್ಳಿದ್ದಿಂದು ಗುರಿ ಭಾಳ ಬೇಗ ದೂರ ಹೋಗೋದಿಲ್ಲ. ಇಲ್ಲೇ ಬೀಳ್ತದೆ, ಹಿಂಗೆ ಹಾಕೋದ್ರೊಳಗೆ ಇಲ್ಲೇ ಬೀಳ್ತದೆ. ಹಾಗೆ ನಮ್ಮ ಸಾಮಾಜಿಕ ಶಕ್ತಿನೂ ಕೂಡ ಅದು ಹಾಳಾಗ್ತದೆ, ಅದು ಅಶಕ್ತ ಆಗ್ತದೆ. ಅದಕ್ಕಾಗಿ ತನು ಶುದ್ಧವಾಗಲು ಸೇವೆ ಮಾಡಿದಂತೆ ಧನ ಶುದ್ಧವಾಗಲು ಕೂಡ ನೀಡಬೇಕು ಅಂತ ಹೇಳ್ತಾರೆ. ಧನ ಶುದ್ಧ ಆಗಬೇಕು. ನೀಡೋದಕ್ಕೆ ಕಾರಣ ಏನಂದರೆ, ಧನ ಬರುವಾಗ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ನಾವೆಷ್ಟೇ ಸತ್ಯ ಶುದ್ಧವಾಗಿ ಬಂದದ ಅಂದ್ಕೊಂಡ್ರೂ ಕೂಡ ನಾವು ಅಂಬಲಿ ಕುಡಿದು ಕಲ್ಯಾಣದ ಶರಣರಂತೆ ಬದುಕೋರಲ್ಲ. ಸ್ವಲ್ಪಿಲ್ಲ ದೋಷ ತಗೊಂಡೇ ಕೆಳಗೆ ಬಿದ್ದ ಸಗಣಿ ಉಸುಕು ತಗೊಂಡೇ ಹೆಂಗೆ ಮೇಲೆ ಬರ್ತದೋ, ಮನೆಗೆ ಬರುವ ಪ್ರತಿಯೊಂದು ಧನದ ಹಿಂದೆಯೂ ಕೂಡ ದೋಷ ತಗೊಂಡೇ ಬಂದಿರ್ತದೆ. ಆ ದೋಷ ನಿವಾರಣೆ ಆಗಬೇಕು. 10 ದೋಷ ಹೊತ್ಕೊಂಡು ಬಂದಿದ್ದು ನೀವು ನೋಡ್ತೀರಿ. ದೆಹಲಿ ಚಾಂದಿನಿ ಚೌಕ್ ಹತ್ರ ಭಾಳ ದೊಡ್ಡ ಗುರುದ್ವಾರದು.
ನಾವೆಲ್ಲ ಹೋಗಿದ್ವಿ ಅಲ್ಲೆಲ್ಲ ಸ್ಟ್ರೈಕಿಗೆ ಅದು ಹೋದಾಗ. ಚಾಂದಿನಿ ಚೌಕ್ ಇಷ್ಟು ಸೇವಾಭಾವಿಗಳದರ ಅಲ್ಲಿರ್ತಕ್ಕಂಥ ಗುರುದ್ವಾರದವರು. ಆ ಗುರುದ್ವಾರ ಆಶ್ಚರ್ಯ ಆಯಿತು ನಮಗೆ ಕೇಳಿ. ಒಬ್ಬನೇ ಕಟ್ಟಿದ್ದಾನೆ, ಒಬ್ಬ ಕಾಂಟ್ರಾಕ್ಟರ್ ಕಟ್ಟಿದ್ದಾನೆ. ಯಾಕೆ ಕಟ್ಟಿದ ಅಂದರೆ ಅವನು ಸಾಯುವಾಗ ಕೋಟ್ಯಾಧೀಶನಾಗಿರ್ತಕ್ಕಂಥ ಕಾಂಟ್ರಾಕ್ಟರ್ ಸಾಯುವಾಗ ಉಯಿಲು ಬರೆದಿಟ್ಟಿದ್ದಾನೆ. ಏನಂದರೆ ನನ್ನ ಆದಾಯದಲ್ಲಿಯ 10 ಲಕ್ಷ, ಕೇವಲ 10 ಲಕ್ಷ ರೂಪಾಯಿ ನನ್ನ ಮಕ್ಕಳಿಗೆ, 2 ಲಕ್ಷ ರೂಪಾಯಿ ನನ್ನ ಹೆಂಡತಿಯ ಜೀವನೋಪಾಯಕ್ಕೆ. ಕಾರಣ ಏನಂದರೆ ಹೇಳ್ತಾನವನು, ನಾನು ಗಳಿಸಿದ್ದೆಲ್ಲ ಶುದ್ಧವಾದುದಲ್ಲ, ಅಶುದ್ಧವಾದುದು. ಅದಕ್ಕಾಗಿ ಈ ಅಶುದ್ಧವಾದುದು, ಹಾಲು ಕುಡಿದ ಮಕ್ಕಳೇ ಬದುಕುವ ಭರವಸೆ ಇಲ್ಲದಾಗಿದ್ದಾಗ ವಿಷ ಕುಡಿದ ಮಕ್ಕಳು ಹೇಗೆ ಬದುಕಿಯಾರು? ಈ ಧನದಲ್ಲಿ ಸಮಾಜದಿಂದ ಬಂದ ಈ ಧನ ಸಮಾಜದ ಪಾಲು ಇದರಲ್ಲಿರೋದ್ರಿಂದ ಈ ನನ್ನೆಲ್ಲ ಉಳಿದ ಧನವನ್ನು ಗುರುದ್ವಾರ ಕಟ್ಟಿಸಲು ಬಳಸಬೇಕು ಅಂತ ಬರೆದುಬಿಟ್ಟು ಸತ್ತ. ಕೊನೆಗೆ ಅವ್ರದ್ದೆಲ್ಲ ಹೆಂಡತಿ ಮಕ್ಕಳೆಲ್ಲ ಅದು ಓದಿದ ನಂತರ ಅನಿವಾರ್ಯವಾಗಿ ಗುರುದ್ವಾರ ಚಾಂದಿನಿ ಚೌಕದ ಹತ್ರ ಇರ್ತಕ್ಕಂಥ ಗುರುದ್ವಾರ ಕಟ್ಟಿದವರೊಬ್ಬ ಕಾಂಟ್ರಾಕ್ಟರ್ ಹತ್ರ. ಅದಕ್ಕಾಗಿಯೇ ನಾವು ಎಷ್ಟು ಮಾಡ್ತೀವೋ ಅಷ್ಟು, ಎಷ್ಟು ಕೊಡ್ತದೋ ಎಷ್ಟು ಹಿಂತಿರುಗಿಸಲ್ಪಡ್ತದೋ, ಅದ್ರಾಗ ಏನಿಲ್ಲ ಅಂತ ತಿಳ್ಕೊಬೇಡ ನೀವು. ಭಾಳ ನಾವು ಒಬ್ರಿಗೆ ನಾವು ಹೆಂಗಿರ್ತೀವಿ, ನಮ್ಮ ಮನಸ್ಸು ಹೆಂಗಿರ್ತದಂದರೆ, ಯಾರಿಗಾರ ಅಯ್ಯಾರಿ ಮಾಡಾಗ ಲೆಕ್ಕ ಹಾಕಿ 1000 ಅಂದರೆ 2000 ಮಾಡೋಂಥದ್ದು. ಯಾಕಂದ್ರೆ ನಾನು ನಮ್ಮನೆಗೆ ಅದಾನೆ ಮತ್ತು ಬರ್ತದೆ ಹೊಳ್ಳಿ ಉಂಗುರಿಡು ಯಾಕಿಡು. ಮತ್ತು ನಮ್ಮ ಭಾಳ ಸಲ ನಾ ಕೇಳಿನ ಎಷ್ಟೋ ಮಂದಿ ಅಕ್ಕೋರೆ ನಮಗೆ ಮಾಡಿ 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 ಸಾಕಾಗ್ಯದ್ರಿ, ನಮ್ಮ ಮನೆಗೆ ಒಂದು ಕಾರ್ಯಕ್ರಮ ಇಲ್ಲ ಏನು, ಯಾಕಂದ್ರೆ ಹೊಳ್ಳಿ ಬರಲ್ಲ. ಇಷ್ಟು ಮಲಿನಗೊಂಡಿರ್ತಕ್ಕಂಥ ಮನಸ್ಸು ಮಾಡುವಾಗಲೂ ಕೂಡ ಇಷ್ಟು ಲೆಕ್ಕ ಹಾಕಿ ಮಾಡ್ತಕ್ಕಂಥ ನಾವುಗಳು ಎಷ್ಟು ಮಾಡ್ತೀವಿ ಅಷ್ಟು ದೇವ್ರು ಕೊಡಲ್ಲ ಅನ್ನೋ ಬೇಭರೋಸದೊಳಗಿದ್ದೀವಿ. ಹಾಗೆ ಅಂದ್ಕೋಬೇಡ್ರಿ ಎಂದನು. ಗುರು ಬಸವಣ್ಣವ್ರು ಭಾಳ ಚಂದ ಹೇಳ್ಯಾರ, ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ. ಯಾರು ಕುಂತಾರೆ? ಹರದ ಕುಳ್ಳಿರ್ದ, ಮಹಾದೇವ ಶೆಟ್ಟಿ, ಇವರೆಲ್ಲರೂ ಬರೀ ಶೆಟ್ರು. ಆದರೆ ಅವ ಮಹಾದೇವ ಶೆಟ್ಟಿ ಅದಾನ. ಒಮ್ಮನವಾದರೆ ಒಡನೆ ನುಡಿವನು, ಇಮ್ಮನವಾದರೆ ನುಡಿಯನು. ಕಾಣಿಯ ಸೋಲ, ಅರ್ಧ ಗಾಣಿಯ ಗೆಲ್ಲ. ಇಷ್ಟು ತಿಳ್ಕೋರಿ. ನಿಮ್ಗೆ ಯಾರಾರ ನೀವು ಮಾಡಿನ ಬಟ್ಟಿ ನೀವು 1500 ಅವ್ರಿಗೆ ಮೋಸ ಮಾಡಿ 800 ಮಾಡ್ಬೋದು. ಆದರೆ ಇಲ್ಲಿ ಹಂಗಿಲ್ಲ ತಕಡಿ. ಏಟು ಕೊಡ್ತೀರೋ ಒಟ್ಟು. ಚಿಲ್ಲಾರ ಕೊಟ್ರಿ ಚಿಲ್ಲಾರೆ, ನೋಟ್ ಕೊಟ್ರಿ ನೋಟೆ. ಎಷ್ಟು ಹುಡುಕ್ತದ ಮನಸ್ಸು ಆರ್ತಿ ತಟ್ಟೆ ಬಂದು ಕೂಡಲೇ ಹುಡುಕ್ಯಾಡು. ಎದಕ್ಕೆ ಚಿಲ್ಲಾರ್ಕ ಚಿಲ್ಲಾರ್ ಕೊಟ್ಟು ಒಂದು ವೇಳೆ ನೋಟಿನ ಸುಖ ಕೇಳಿದ್ರೆ ಕಾಣಿಯ ಸೋಲ, ಅದು ಬರೆದಿಟ್ಕೋರು ಚೆನ್ನಾಗಿ. ಕಾಣಿಯ ಸೋಲ ಅರ್ಧ ಕಾಣಿಯ ಗೆಲ್ಲ. ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವರು. ನಾವೇ ಭಾಳ ಶಾಣ್ಯರಿದ್ದೇವೆ ಅಂತ ತಿಳ್ಕೊಂಡಿವಿ. ಅವ ನಮ್ಗಿಂತ 100 ಪಟ್ಟು ನಮ್ಗೆ ಹುಟ್ಟಿಸಿದವದ. ನಾವು ನಮ್ಗಿಂತಲೂ ಭಾಳ ದೊಡ್ಡ ಶಾಣೆ ಅದಾನ. ಸ್ವಲ್ಪ ಕೊಟ್ಟು ಅದಕ್ಕೆ ಮಾಡಿದೆನೆಂಬುದು ಮತ್ತು ಕೊಡಾಗನೂ ಹೆಂಗೆ ಕೊಡಬೇಕು? ಅವ್ರಿವ್ರು ನೋಡಲಿ ಅಂತಲ್ಲ, ಮಾಡಿದೆನೆಂಬುದು ಮನದಲ್ಲಿ ಹೊಳೆಯದೇನೆ ಕೊಡಬೇಕು. ಮನದಲ್ಲಿ ಹೊಳೆಯದೇನೆ ಕೊಡಬೇಕು. ಮನಸ್ಸಾಗೆ ಹೊಳಿಬಾರ್ದಂತ ಮಂದಿ ಅನ್ನೋದರ ಭಾಳ ದೂರಿನ ಮಾತಾಡಿತ್ತು. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಈಗ ನಮ್ಮ ಮನವರಿಯದ ಕಳ್ಳತ್ತ ನಮ್ಗೆ ಯಾವುದೂ ಇಲ್ಲಲ್ಲ, ನಮಗೆಲ್ಲರಿಗೂ ಗೊತ್ತದು. ಇಲ್ಲೇ ಮಾತಾಡ್ಕೊಳಕ್ಕೆ ಏನೋ ಆಗ್ತದೆ. ಈಗ ಮಕ್ಕಳಿಗೆ ಹುಂಡ ಕೊಡ್ತೀವಿ ನೋಡ್ರಿ. ಎಷ್ಟು ಮಂದಿ ಹೇಳ್ತೀರಿ? ನನಗೆ ಆಶ್ಚರ್ಯ ಅನ್ನಿಸ್ತದೆ. ಇವತ್ತು ನಾಳೆ ಯಾರ್ಯಾರು ಹೇಳಂಗೇ ಇಲ್ಲ. ಸುಮ್ಮನೆ ಬರ್ರಿ ಅಕ್ಕೋರೆ ಅಂತಾರೆ, ಸಕ್ರೆ ಕೊಡ್ತಾರೆ. ಅವರು ನಮ್ಮ ಒಪ್ಪಿಗೆ ನಿಮ್ಮ ಒಪ್ಪಿಗೆ, ಸುಮ್ಮನೆ ಒಪ್ಪಿಗೆ ಆಗ ಪೈಕಿ ಎಲ್ಲದು ಹಂಗಾಗ್ತದೇನೆ ಅಂದರೆ ಪೈಕಿ ಆಗ್ಯದ ಯಾರ್ದಾರ ಆಗಿಲ್ಲ. 8 ದಿನ ಹೊಸಿತದದು. ಹೊಸದ ಮೇಲೆ ಕಾಣಿ ಆ ಕಡೆಲ್ಲ, ಕಾಣಿ ಈ ಕಡೆಲ್ಲ. ಏಟಂದ್ರೆ ಆದಮೇಲೆ ಸಕ್ರೆ ಬರ್ತದೆ. ಆದ್ರೆ ಅದು ಮುಚ್ಚಿರ್ತದೆ. ಯಾರ್ಯಾರು ಹೇಳಂಗೆ ಇಲ್ಲ. ಮತ್ತೆ ಹೇಳಿದ್ರೆ ಬೀಗರು ಏನಾರು ಅಂದ್ಕೊಂಡವ್ರು ಏನಾರ ಇಲ್ಲೋ. ದೇವ್ರು ಭಾಳ ಪುಕಾಟಿ. 100 ಕೊಟ್ಟರು 10 ಸಲ ಅನೌನ್ಸ್. ಹೌದಿಲ್ಲ? ಒಂದು ಕನ್ನಡಿ ಏರಿಸಿದ್ರೆ ಕನ್ನಡಿ ತುಂಬ ಹೆಸರೇ, ಮುಖನೇ ಕಾಣಂಗಿಲ್ಲ. ಇರುವುದ್ರ ಕೂಡ ಹೋಗಿ ನೋಡ್ಬೇಕಾದ್ರೆ ನೀವು ಕನ್ನಡಿ ಇರೋದು ನೋಡ್ಕೊಳ್ಳೋಕ್ಕಾರೆ ಇವ್ರು ವಂಶಾವಳಿ ಅದ್ರಾಗ ಬರೆಯೋದ್ರಾಗ ಎಲ್ಲಿರ್ತದೆ? ಇಷ್ಟು ಹೇಳಿರ್ತಾರೆ ಬಸವಣ್ಣವ್ರು, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ. ಆದರೆ ನಮ್ಮ ಮನಸ್ಸು ಹೆಂಗಿರ್ತದಂದ್ರೆ ಎಲ್ಲ ಒಳೊಳಗೆ ಮಾಡ್ತೀವಿ. ಪ್ರತಿಯೊಂದು ಕೂಡ ನಮ್ಮ ಮನೆ ಕಾರ್ಯಕ್ರಮ ಮಾಡ್ಬೇಕಂದ್ರೆ ನಮಗೆ ಭಾಳ ಸಲ ಆಶ್ಚರ್ಯ ಅನ್ನಿಸ್ತದೆ. ಇನ್ನೂ ವಚನ ಇಳಿಲತ್ತಿಲ್ಲ ನಮಗೆ ಅನ್ನಿಸ್ತದೆ. ಮನೆಯ ಕಾರ್ಯಕ್ರಮಗಳು ಆದರೆ ಎಷ್ಟು ಆನಂದಿತವಾಗಿ ಮಾಡ್ತೀವಿ, ಎಷ್ಟು ಖರ್ಚು. ಇದಕ್ಕೆ ಇಟ್ಟು ಖರ್ಚಾಗಿರ್ಬೇಕ್ರಿ ಇದಕ್ಕೆ ಅಂದ್ರೆ ಇಲ್ಲರಿ ಅಟಾಗಿಲ್ಲ, ಹಂಗೆ ಹೇಳ್ಕೊಳ್ಳಂಗಿಲ್ಲ. ಯಾರಿಗೂ ಹೇಳ್ಕೊಳ್ಳಂಗಿಲ್ಲ. ಅದು ನಾವು ಭಾಳ ಮಾಡೀವಿ ಅಂತ ಹೇಳ್ಕೊಳ್ಳಂಗಿಲ್ಲ. ಅಷ್ಟೊಂದು ಕೈ ಬಿಚ್ಚಿ ಮನಸ್ಸು ಬಿಚ್ಚಿ ಹೋಗ್ಲಿದೊಂದು ಸಲ ಉಂಬಾಗಳಿಲ್ಲೆನ್ನ
ಬಂಧುಗಳು ಮನೆಗೆ ಬಂದಾಗಳಿಲ್ಲನ್ನ ಈ ಊರಾಗ ಯಾರೂ ಅಡುಗೆ ಮಾಡಿಸಿರಬಾರ್ದು, ಅಂಥ ಅಡುಗೆ ನಮ್ಮ ಮದ್ಯಾಗ ಆಗಬೇಕು. ಈ ಊರಾಗ ಯಾರ ಮಗಳು ಉಟ್ಕೊಂಡಿರಬಾರ್ದು, ಅಂಥ ಮಗಳು ನಮ್ಮ ಮದುಮಗಳು ಸೀರೆ ಉಟ್ಕೊಂಡಿರ್ಬೇಕು. ಇಷ್ಟೆಲ್ಲ ನಮ್ಮೊಳಗೆ ಅದಲ್ಲ. ಅದ್ರ ಜೊತೆಗೆ ಸ್ವಲ್ಪ ಅಂದ್ರೆ ಮತ್ತು ಹಿಂಗಲ್ಲ, ಎಷ್ಟು ಪರ್ಸೆಂಟೇಜ್ ಇರ್ತದೆ ಅದರೊಳಗೂ, ಹೌದಿಲ್ಲ? ಎಷ್ಟು ಕೊಟ್ಟಾನ ದೇವರು ಅಷ್ಟು ಹಿಂತಿರುಗಿಸ್ಬೇಕು ಪ್ರತಿಯೊಂದ್ರೊಳಗೆ ಅದಲ್ಲ. ನಾವು ಅದಕ್ಕೆ ಇದ್ದದ್ದು ಅಷ್ಟೇ, ಇರಲಾರ್ದು ಅಷ್ಟೇ ಎಂದು ಮಾಡಬಾರ್ದು. ಮನವರಿಯದ ಕಳ್ಳತನವಿಲ್ಲ. ನಮ್ಮ ಮನಸ್ಸಿಗೆ ನಮಗೆ ಗೊತ್ತಿರಬೇಕು, ನನ್ನ ಹೈಸಿಯತ್, ನನ್ನ ಸಾಮರ್ಥ್ಯ ಎಷ್ಟದ, ಸಮಾಜಕ್ಕಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ, ಸತ್ಕಾರ್ಯಗಳಿಗಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಎಷ್ಟದ ಅನ್ನೋದ್ರ ಬಗ್ಗೆ ನಮಗೆ ಇರಬೇಕು. ಇಲ್ಲದಿದ್ದರೆ ಏನಾಗ್ತದೆ? ನಾ ಇವತ್ತು ಬರಾಗ ಒಂದು ಓದ್ತಿದ್ದೆ, ಧನ ನೀಡುವಾಗಲೂ ಕೂಡ ಪರ್ಸೆಂಟೇಜ್ಲಿಂದ ಯಾಕೆ ನೀಡಬೇಕು ನಾವು ಅಂತ ಕೇಳಿದ್ರೆ ದಾಸೋಹಕ್ಕೆ ಅದು ಅಹಂಕಾರ ತಲೆಗೇರ್ಸೋಕ್ಕೆ ಶುರು ಮಾಡ್ತದೆ. ನಾವು ಭಾಳ ಜಮ ಆಗ್ಲಕ್ಕೆ ಶುರು ಮಾಡ್ತಂದ್ರೆ ನಮ್ಮಂಗೆ ಯಾರಿಲ್ಲದ ತಾನನ ಹಾಡೋಕ್ಕೆ ಶುರು ಮಾಡ್ತದೆ. ಅದು ಹಾಡ್ತಂದ್ರೆ ಗುರುಗಳು ಕಾಣಂಗಿಲ್ಲ, ಹಿರಿಯರು ಕಾಣಂಗಿಲ್ಲ, ಸಮಾಜ ಕಾಣಂಗಿಲ್ಲ. ಇಂತಹ ಕೆಟ್ಟ ಪರಿಸ್ಥಿತಿ ಅಹಂಕಾರ ಇದಾಗ್ಬಿಡ್ತದೆ. ಸುಮ್ಮನೆ ಒಂದು ಸಣ್ಣ ಮಕ್ಕಳು ಪದ್ಯದ ಪುಸ್ತಕ ಓದ್ತಾ ಇದ್ದೇನೆ ಅವತ್ತು, ಪ್ರೈಮರಿ ಸ್ಕೂಲ್ದಾಗ ಅದು. ನೀವು ಅನ್ಬೋದು ನಾವೇನು ಪ್ರೈಮರಿದವ್ರಿಗೆ ಹೇಳ್ದಂಗೆ ಹೇಳತ್ತಾರೆ. ಮನಸ್ಸು ಎಲ್ಲಿದ್ದರೂ ಅಟ್ಟೆ ಇರ್ತದೆ, ಅಲ್ಲಿ ಇರಲಿ. ಎಷ್ಟು ಚಂದ ನೀವು ಎಲ್ಲ ಓದಿರ್ಬೇಕು. ಬಣ್ಣದ ತಗಡಿನ ತುತ್ತೂರಿ ಗೊತ್ತದಲ್ಲ ಎಲ್ಲರಿ, ಆದ್ರೂ ಕೇಳಾರ ಒಂದ್ಸಲ. ಅದು ಸಣ್ಣದ, ಬಹುಶಃ ಆ ಮಕ್ಕಳಿಗೆ ತಿಳಿಯಲ್ಲದು, ಆ ಮಕ್ಕಳಿಗೆ ತಿಳಿವಷ್ಟಲ್ಲ. ಅದು ಜಿ ಪಿ ರಾಜರತ್ನಂ ಬರ್ದಾರ ಭಾಳ ಚಂದ.